ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಡೈಲಿ ಯೂಸ್ ಮಾಡುವಂಥ ಸೆಂಟೆನ್ಸನ್ನು ಕಲಿಯೋಣ. ಯಾವ ಥರ ಅಂದರೆ, ನಾನು ಹೋಗಬಹುದು, ನಾನು ಬರಬಹುದು, ನಾನು ಕಲಿಯಬಹುದು, ನಾನು ನೋಡಬಹುದು. ಈ ಥರ ಬಹುದು ಅಂತ ಯೂಸ್ ಮಾಡ್ತೇವಲ್ಲ, ಆ ಸೆಂಟೆನ್ಸನ್ನು ಇಂಗ್ಲೀಷ್, ಹಿಂದಿ, ತೆಲುಗು ಮತ್ತು ಕನ್ನಡದಲ್ಲಿ ಯಾವ ಥರ ಹೇಳ್ಬೇಕಂದ್ರೆ ಅದ್ರ ಬಗ್ಗೆ ಇವತ್ತು ಕಲಿಯೋಣ. ಬಹುದು ಅಂತ ಯೂಸ್ ಮಾಡ್ತೀವಲ್ಲ, ಇವತ್ತಿನ ಕ್ಲಾಸು ಅದ್ರ ಬಗ್ಗೆ. ಇಲ್ಲಿ ನೋಡಿ ಎಕ್ಸಾಂಪಲ್, ಐ ಮೇ ಲರ್ನ್ ಇಂಗ್ಲೀಷ್. ನೋಡಿ, ಐ ಮೇ ಲರ್ನ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಕಲಿಯಬಹುದು. ಇಲ್ಲಿ ಬಹುದು ಇದೆಯಲ್ಲ, ಬಹುದು, ಅದನ್ನು ಇಂಗ್ಲೀಷಲ್ಲಿ ಮೇ ಯೂಸ್ ಮಾಡಬೇಕು. ಮೇ, ಬಹುದು. ನಾನು ಇಂಗ್ಲೀಷ್ ಕಲಿಯಬಹುದು, ನಾನು ಶಾಲೆಗೆ ಹೋಗಬಹುದು, ನಾನು ಕಲಿಯಬಹುದು. ಈ ಥರ ಬಹುದು ಬರ್ತೈತಲ್ಲ, ಆವಾಗ ಮೇ ಅಂತ ಯೂಸ್ ಮಾಡಬೇಕು ಇಂಗ್ಲೀಷ್ನಲ್ಲಿ. ಐ ಮೇ ಲರ್ನ್ ಇಂಗ್ಲೀಷ್. ಇದು ಹಿಂದಿಯಲ್ಲಿ ನೋಡಿ, ಮೇ ಅಂದರೆ ನಾನು, ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಸೇಮು. ಮತ್ತು ಇದು ಸೀಕ್ ಅಂದರೆ ಕಲಿ, ಸಕ್ತಾ ಹೂ. ನೆನಪಿಟ್ಕೊಳ್ಳಿ, ಸಕ್ತಾ ಅಂದರೆ ಬಹುದು. ನಾನು ಇಂಗ್ಲೀಷ್ ಕಲಿಯಬಹುದು ಅಂತ ಯೂಸ್ ಮಾಡ್ತೀವಲ್ಲ, ಅದೇ ಹಿಂದಿಯಲ್ಲಿ ಸಕ್ತಾ ಅಂತ ಯೂಸ್ ಮಾಡಬೇಕು. ಸಕ್ತಾ ಅಂತ ಯೂಸ್ ಮಾಡಬೇಕು ಹಿಂದಿಯಲ್ಲಿ. ಇಂಗ್ಲೀಷಲ್ಲಿ ಮೇ ಅಂತ ಯೂಸ್ ಮಾಡಬೇಕು, ಹಿಂದಿಯಲ್ಲಿ ಸಕ್ತಾ. ನೆನಪಿಟ್ಕೊಳ್ಳಿದೆ, ಇದೇ ಮೇನ್ ವರ್ಡ್ ಇರೋದು. ಬಹುದು ಅಂತ ಯೂಸ್ ಮಾಡುವಾಗ ಹಿಂದಿಯಲ್ಲಿ ಸಕ್ತಾ ಅಂತ ಯೂಸ್ ಮಾಡಬೇಕು. ಇವಾಗ ಫುಲ್ ಸೆಂಟೆನ್ಸ್ ನೋಡಿ, ಮೇ ಅಂಗ್ರೇಜಿ ಸೀಖ್ ಸಕ್ತಾ ಹೂँ. ಮೇ ಅಂಗ್ರೇಜಿ ಸೀಖ್ ಸಕ್ತಾ ಹೂँ. ನಾನು ಇಂಗ್ಲೀಷ್, ಸೀಖ್ ಅಂದರೆ ಕಲಿ, ನಾನು ಇಂಗ್ಲೀಷ್ ಕಲಿಯಬಹುದು. ತೆಲುಗುದಲ್ಲಿ ನೇನು ಅಂದರೆ ನಾನು. ಇಂಗ್ಲೀಷ್, ತೆಲುಗುದಲ್ಲಿ ಕೂಡ ಇಂಗ್ಲೀಷ್. నేను ಇದು నేర్చుకోవచ్చు. ನೆನಪಿಟ್ಕೊಳ್ಳಿ, నేర్చుకోవచ్చు. ಇಲ್ಲಿ ನೋಡಿ, వచ్చు ಇದೆಯಲ್ಲ, వచ్చు ಅಂದರೆ ಬಹುದು. ತೆಲುಗುದಲ್ಲಿ వచ్చు. ಈ ಕೀವರ್ಡನ್ನು ನೆನಪಿಟ್ಕೊಳ್ಳಿ. ಇದು ಇಂಗ್ಲೀಷಲ್ಲಿ ಏನಂತಾರೆ, ಮೇ ಅಂತಾರೆ. ಬಹುದು ಅಂತ ಯೂಸ್ ಮಾಡೋದು. ಹಿಂದಿಯಲ್ಲಿ ಸಕ್ತಾ ನೆನಪಿಟ್ಕೊಳ್ಳಿ. ಮತ್ತು ತೆಲುಗುದಲ್ಲಿ ಬಹುದು ಅಂತ ಯೂಸ್ ಮಾಡೋಕಂದ್ರೆ వచ్చు. ಏನು, వచ్చు ಅಂದರೆ ಬಹುದು ಅಂತ ನೋಡಿ. ಫುಲ್ ಸೆಂಟೆನ್ಸನ್ನು, నేను ಇಂಗ್ಲೀಷ್ నేర్చుకోవచ్చు. నేను ಇಂಗ್ಲೀಷ್ నేర్చుకోవచ్చు ಅಂದರೆ ಕಲಿಯಬಹುದು. ಯು ಮೇ ಗೋ ನೌ. ಯು ಮೇ ನೋಡಿ, ಮೇ, ನೀವು ಈಗ ಹೋಗಬಹುದು. ಇಲ್ಲಿ ಯು ಇದೆಯಲ್ಲ, ಅದು ನೀನು ಕೂಡ ಅನ್ನಬೋದು, ನೀವು ಕೂಡ ಯೂಸ್ ಮಾಡ್ಬೋದು. ನೀನು ಅಂದರೆ ಇವಾಗ ಬಹುವಚನದಲ್ಲಿ ಯಾರಾದ್ರಿಗೆ ನಮ್ಗಿಂತ ದೊಡ್ಡವ್ರು ಇರ್ತಾರಲ್ಲ, ಅವರಿಗೆ ನೀನು ಹೋಗಬಹುದು ಅಂತ ಹೇಳಕ್ಕೆ ಬರಲ್ಲ, ಸರಿಯಾಗಲ್ಲ. ಅವರಿಗೆ ರೆಸ್ಪೆಕ್ಟ್ ಕೊಡಬೇಕಲ್ಲ. ಅವಾಗ ನೀವು ಯುವನ್ನು ಅದನ್ನು ನೀನು ಕೂಡ ಅಲ್ಲಿ ಯೂಸ್ ಮಾಡೋದು, ನೀವು ಕೂಡ ಯೂಸ್ ಮಾಡೋದು. ಒಂದು ಸ್ವಲ್ಪ ನಮ್ಗಿಂತ ದೊಡ್ಡವ್ರು ಇರ್ತಾರಲ್ಲ, ಅವರಿಗೆ ನೀವು ಅಂತ ಯೂಸ್ ಮಾಡಬೇಕು. ನೀವು ಈಗ ಹೋಗಬಹುದು. ನೋಡಿ, ಬಹುದು ಬಂದಾಗ ಇಂಗ್ಲೀಷಲ್ಲಿ ಮೇ. ಯು ಮೇ ಗೋ ನೌ. ಈ ಕನ್ನಡದಲ್ಲಿ ನೀವು ಈಗ ಹೋಗಬಹುದು. ಹಿಂದಿಯಲ್ಲಿ ನೋಡಿ, ಅಬ್ ಅಂದರೆ ಈಗ. ತುಮ್ ಅಂದರೆ ನೀನು ಅಥವಾ ನೀವು. ಜಾ ಸಕ್ತೆ ಹೈ. ನೋಡಿ, ಜಾ ಸಕ್ತೆ ಹಿಂದ್ಗಡೆ ಸಕ್ತಾ ಇದ್ನಲ್ಲ, ಇಲ್ಲೊಂದು ಸ್ವಲ್ಪ ರೆಸ್ಪೆಕ್ಟ್ ಇದೆ, ನೀವು ಅಂತಿದೆಯಲ್ಲ, ಅದಕ್ಕೆ ಸಕ್ತೆ ಹೈ. ಸಕ್ತೆ ಅಂದರೆ ಬಹುದು. ತೆಲುಗುದಲ್ಲಿ ಮೀರು ಅಂದರೆ ನೀನು. ಇಪ್ಪಡು ಅಂದರೆ ಈಗ. ನಾವು మీరు ఇప్పుడు వెళ్ళవచ్చు. ನೋಡಿ,
వచ్చు ನಾವು ಬಹುದು ಅಂತ ಯೂಸ್ ಮಾಡುವಾಗ ನೀನು ಹೋಗಬಹುದು, ನೀನು ಬರಬಹುದು ಈ ಥರ ಯೂಸ್ ಮಾಡಿ. ಹಿಂದಿ ತೆಲುಗುದಲ್ಲಿ వచ్చు వచ్చు ಅಂತ ಯೂಸ್ ಮಾಡಬೇಕು. వచ్చు ನೋಡಿ ಫುಲ್ ಸೆಂಟೆನ್ಸ್ನ. మీరు ఇప్పుడు వెళ్ళవచ్చు, మీరు ఇప్పుడు వెళ్ళవచ్చు. యు మే కమ్ ఇన్, ಯು ಮೇ ಕಮ್ ಇನ್, ನೀವು ಒಳಗೆ ಬರಬಹುದು, ನೀವು ಒಳಗೆ ಬರಬಹುದು. ನೋಡಿ ಇಲ್ಲಿ ಬಹುದು ಇದೇ ಇವತ್ತಿನ ಕ್ಲಾಸಲ್ಲಿ ಇದೇ ಇಂಪಾರ್ಟೆಂಟ್, ನೀವು ಇದನ್ನೇ ಕಲಿಯಬೇಕಾಗಿದ್ದು. ಬಹುದು ಅಂತಿದೆಯಲ್ಲ ಇದನ್ನು ಇಂಗ್ಲೀಷಲ್ಲಿ ಯಾವ ಥರ ಹೇಳ್ಬೇಕಂದ್ರೆ ಮೇ ಯೂಸ್ ಮಾಡಬೇಕು, ಮೇ. ಮತ್ತು ಹಿಂದಿಯಲ್ಲಿ ಆಫ್, ಆಫ್ ಅಂದರೆ ನೀವು, ಅಂದರ್, ಅಂದರ್ ಅಂದರೆ ಒಳಗೆ, ಆಸಕ್ತೆ, ಆಸಕ್ತೆ. ಇಲ್ಲಿ ನೋಡಿ ಇಲ್ಲೂ ರೆಸ್ಪೆಕ್ಟ್ ಇದೆಯಲ್ಲ, ನೀವು ಅಂತ ಯೂಸ್ ಮಾಡ್ತಲ್ಲ ಅದಕ್ಕೆ ಸಕ್ತೆ. ಆಪ್ ಅಂದರ್ ಆ ಸಕ್ತೆ ಹೈ, ಆಪ್ ಅಂದರ್ ಆ ಸಕ್ತೆ ಹೈ ಅಂದರೆ ನೀವು ಒಳಗೆ ಬರಬಹುದು. ತೆಲುಗುದಲ್ಲಿ మీరు, మీరు ಅಂದರೆ ನೀವು, ಲೋಪಲಿಕೆ, ಲೋಪಲಿಕೆ ಅಂದರೆ ಒಳಗೆ. ತೆಲುಗುದಲ್ಲಿ ಲೋಪಲಿಕೆ ಅಂದರೆ ಒಳಗೆ. ರಾవచ్చు, 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 వచ్చు ಅಂದರೆ ಬಹುದು, ರಾ ಅಂದರೆ ಬಾ, ಬರಬಹುದು. ರಾ. ರಂಡಿ ಅಂತ ಯೂಸ್ ಮಾಡ್ತೇವಲ್ಲ, ರಾ, ರಂಡಿ ಅಂದರೆ ಅದು ಬಾ. ಇದು ರಾవచ్చు ಬರಬಹುದು. ವಿ ಮೇ ಗೋ ನೌ, ವಿ ಮೇ ಗೋ ನೌ ನೋಡಿ ಕನ್ನಡದಲ್ಲಿ ನಾವು ಈಗ ಹೋಗಬಹುದು, ನಾವು ಈಗ ಹೋಗಬಹುದು. ಬಹುದು ಇದೆಯಲ್ಲ ಈ ಇದು ಇಂಗ್ಲೀಷಲ್ಲಿ ಮೇ, ಇದು ನೆನಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ನಾನು ಯಾವಾಗಲೂ ಹೇಳ್ಕೊಂತ ಬಂದೀನಿ, ಮತ್ತು ತಿರ್ಗಾ ಮರಗೆ ಹೇಳ್ತಾನೆ ಅಂತ ಬೇಜಾರು ಮಾಡ್ಕೊಬೇಡಿ. ಅದು ಮೇ, ಅದೇ ಇವತ್ತಿನ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಇರೋದು. ನಾವು ಈಗ ಹೋಗಬಹುದು, ಬಹುದು ಅಂತ ಬಂದಾಗ ಇಂಗ್ಲೀಷಲ್ಲಿ ಮೇ ಅಂತ ಯೂಸ್ ಮಾಡಬೇಕು. ಹಿಂದಿಯಲ್ಲಿ ನೋಡಿ ಆಪ್, ಆಪ್ ಅಂದರೆ ನಾವು, ಅಭಿ, ಅಭಿ ಅಂದರೆ ಈಗ, ಜಾ ಸಕ್ತೆ ಹೈ, ಜಾ ಸಕ್ತೆ ಹೈ. ಇಲ್ಲಿ ನಾವು ಇದೆಯಲ್ಲ ರೆಸ್ಪೆಕ್ಟು ಅದಕ್ಕೆ ಸಕ್ತೆ. ಇಲ್ಲಿ ಜಾ ಸಕ್ತಾ ಹೈ, ಜಾ ಸಕ್ತಾನು ಯೂಸ್ ಮಾಡ್ಬೋದು. ಸಕ್ತೆ ಅಂದರೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟಂಗೆ. ಮೇ ಅಭಿ ಜಾ ಸಕ್ತೆ ಹೈ. ತೆಲುಗುದಲ್ಲಿ ನೋಡಿ మనం, మనం ಅಂದರೆ ನಾವು, ఇప్పుడు, ఇప్పుడు మనం ఇప్పుడు వెళ్ళవచ్చు, వెళ్ళవచ్చు ಹೋಗಬಹುದು. వెళ్ళు ಅಂದರೆ ಹೋಗು, వెళ్ళవచ్చు, వచ్చు ಅಂದರೆ ಬಹುದು, వెళ్ళ ಅಂದರೆ ಹೋಗು, వచ్చు ಅಂದರೆ ಬಹುದು, ಹೋಗಬಹುದು. ನಾವು ಈಗ ಹೋಗಬಹುದು, మనం ఇప్పుడు వెళ్ళవచ్చు. he may go to work, he may go to work, he may go to work. ಅವನು ಕೆಲಸಕ್ಕೆ ಹೋಗಬಹುದು, ಅವನು ಕೆಲಸಕ್ಕೆ ಹೋಗಬಹುದು. ನೋಡಿ ಬಹುದು ಎಂದಾಗ ಇಂಗ್ಲೀಷಲ್ಲಿ ಮೇ ಅಂತ ಯೂಸ್ ಮಾಡಬೇಕು. ನಾವು ಬಹುದು ಅಂತ ಯಾವ ಸೆಂಟೆನ್ಸನ್ನು ಯೂಸ್ ಮಾಡ್ತಿಲ್ಲ ಅದನ್ನು ಇಂಗ್ಲೀಷಲ್ಲಿ ಮೇ ಅಂತ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಬೇಕು. ಹಿ ಮೇ ಗೋ ಟು ವರ್ಕ್, ಅವನು ಕೆಲಸಕ್ಕೆ ಹೋಗಬಹುದು. ಹಿಂದಿಯಲ್ಲಿ ನೋಡಿ ವ, ವ, ವ ಅಂದರೆ ಅವನು, ಕಾಮ್ ಅಂದರೆ ಕೆಲಸ, ಪರ್ ಜಾ ಸಕ್ತಾ ಹೈ. ಇಲ್ಲಿ ನೋಡಿ ಅವನು ಸಿಂಗುಲರ್ ಇದೆಯಲ್ಲ ಏಕವಚನ ಅದಕ್ಕೆ ಸಕ್ತಾ, ಸಕ್ತಾ, ಸಕ್ತಾ ಅಂದರೆ ಬಹುದು, ಬಹುದು ಅಂತ ಯೂಸ್ ಮಾಡ್ತೀವಲ್ಲ ಕನ್ನಡದಲ್ಲಿ. ಹಿಂದಿಯಲ್ಲಿ ಅದನ್ನ ಯಾವ ಥರ ಹೇಳ್ಬೇಕಂದ್ರೆ ಸಕ್ತಾ ಅಂತ ಯೂಸ್ ಮಾಡಬೇಕು. ವಹ ಕಾಮ್ ಪರ್ ಜಾ ಸಕ್ತಾ ಹೈ, ಅವನು ಕೆಲಸಕ್ಕೆ ಹೋಗಬಹುದು. ತೆಲುಗುದಲ್ಲಿ ನೋಡಿ ಅತನು, ಅತನು ಅಂದರೆ ಅವನು, ಅತನು ಪನಿಕೆ, ಪನಿಕೆ ಅಂದರೆ ಕೆಲಸಕ್ಕೆ, ಪನಿ ಅಂದರೆ ಕೆಲಸ, ಪನಿ ಅಂದರೆ ಕೆಲಸ, ಪನಿಕೆ ಕೆಲಸಕ್ಕೆ. వెళ్ళవచ్చు, వెళ్ళవచ్చు ನೋಡಿ వచ్చు, వచ్చు ಅಂದರೆ ಬಹುದು, వచ్చు ಅಂದರೆ ಬಹುದು, వెళ్ళ ಅಂದರೆ ಹೋಗು. ಆತನು
ಪನಿಕೆ వెళ్ళవచ్చు ಆತನು ಪನಿಕೆ వెళ్ళవచ్చు ಅಂದರೆ ಅವನು ಕೆಲಸಕ್ಕೆ ಹೋಗಬಹುದು. ಮೇ ಐ ಕಮ್ ಇನ್, ನಾವು ಸ್ಕೂಲಲ್ಲಿ ಆದರೆ ಎಲ್ಲರ ಆಫೀಸಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಮೇ ಐ ಕಮ್ ಇನ್ ಅಂತ ಯೂಸ್ ಮಾಡ್ತೇವಲ್ಲ, ಅದನ್ನು ನೋಡಿ. ಮೇ ಐ ಕಮ್ ಇನ್ ಕ್ವಶನ್ ಮಾರ್ಕ್, ಇದೊಂಥರ ಕ್ವಶನ್ ಮಾಡ್ತಾರೆ. ಮೇ ಐ ಕಮ್ ಇನ್, ನಾನು ಒಳಗೆ ಬರಬಹುದೇ. ಇಲ್ಲಿ ನೋಡಿ ಕ್ವಶನ್ ಇದೆ, ಇದೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾನು ಒಳಗೆ ಬರಬಹುದೇ ಇದೆಯಲ್ಲ, ಈಗ ನೋಡಿ ಇದನ್ನು ಎಲ್ಫಿಂಗ್ ವರ್ಬನ್ನು ಸ್ಟಾರ್ಟಿಂಗ್ ಮೊದಲಿಗೆ ಯೂಸ್ ಮಾಡಿದ್ದೀನಿ. ಹಿಂದಿನ ಸ್ಲೈಡಲ್ಲಿ ಐ ಆದಮೇಲೆ ಸಬ್ಜೆಕ್ಟ್ ಆದಮೇಲೆ ಯೂಸ್ ಮಾಡ್ತಿದ್ದೆ. ಇವಾಗ ನೋಡಿ ಹೆಲ್ಪಿಂಗ್ ವರ್ಬ್ ಮೊದಲಿದೆ. ಮೇ ಐ ಕಮ್ ಇನ್, ನಾನು ಒಳಗೆ ಬರಬಹುದೇ. ಹಿಂದಿಯಲ್ಲಿ ನೋಡಿ ಈ ಥರ ಸೆಂಟೆನ್ಸ್ ಬಂದಾಗ ಯಾವ ಸರಿ ಇಲ್ಲಿ ಕ್ಯಾ ಅಂತ ಯೂಸ್ ಮಾಡಬೇಕು. ಸ್ಟಾರ್ಟಿಂಗ್ ಕ್ಯಾ ಅಂತ ಯೂಸ್ ಮಾಡಬೇಕು. ಕ್ಯಾ ಮೇ ಅಂದರ್ ಅಂದರೆ ಒಳಗೆ. ಕ್ಯಾ ಮೇ ಅಂದರ್ ಆ ಸಕ್ತಾ ಹೂँ, ಕ್ಯಾ ಮೇ ಅಂದರ್ ಆ ಸಕ್ತಾ, ನೋಡಿ ಬಹುದು ಈ ಥರ. ಬರಬಹುದೇ ಅಂತ ಯೂಸ್ ಮಾಡುವಾಗ ಕ್ಯಾ ಮೇ ಅಂದರ್ ಆ ಸಕ್ತಾ ಹೂँ ಈ ಥರ ಯೂಸ್ ಮಾಡಬೇಕು. ತೆಲುಗುದಲ್ಲಿ ನೋಡಿ, ನೇನು ಅಂದರೆ ನಾನು, ಲೋಪಲಿಕೆ ಅಂದರೆ ಒಳಗೆ, ಅರಾವಚ್ಚ ನೋಡಿ, ಅರಾವಚ್ಚ ಹಿಂದ್ಗಡೆ ವಚ್ಚು ಹೇಳಿದ್ನಲ್ಲ, ಈ ಥರ ಬಹುದೇ ಅಂತ ಯೂಸ್ ಮಾಡಬೇಕು. ರಾವಚ್ಚ, ನೇನು ಲೋಪಲಿಕೆ ರಾವಚ್ಚ, ನಾನು ಒಳಗೆ ಬರಬಹುದೇ ಆ ಥರ ಯೂಸ್ ಮಾಡಬೇಕು. ಇಲ್ಲಿ ಪ್ರಾಕ್ಟೀಸ್ ಮಾಡಿ, ಹಿಂದಿಯಲ್ಲಿ ಯಾವ ಥರ ಯೂಸ್ ಮಾಡಬೇಕು ಮತ್ತು ಇಂಗ್ಲೀಷಲ್ಲಿ ಯಾವ ಥರ ಯೂಸ್ ಮಾಡಬೇಕು ಅಂತ. ಬಹುದು ಬಂದಾಗ ಇಂಗ್ಲೀಷಲ್ಲಿ ಮೇ ಯೂಸ್ ಮಾಡಬೇಕು. ಸಕ್ತಾ ಹಿಂದಿಯಲ್ಲಿ ಸಕ್ತಾ ಅಂತ ಯೂಸ್ ಮಾಡಬೇಕು. ಹಿಂದಿನ ನೆನಪಿಟ್ಕೊಳ್ಳಿ, ಸಕ್ತಾ ಯಾವಾಗ ಯೂಸ್ ಮಾಡಬೇಕು, ಮೇ ಯಾವಾಗ ಯೂಸ್ ಮಾಡಬೇಕು. ಇದು ತೆಲುಗುದಲ್ಲಿ ವಚ್ಚು ಅಂತ ಯೂಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.